ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಚನಾ ಮುಂದೆ ಜೀವ ತಾಯಿ ದೇವಿ ಮತ್ತು ಕನಕಾಂಬರಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಟ್ರ. ಕೊನೆಗೂ ದೇವಿಯ ಅಸಲಿ ಸತ್ಯ ಏನು ಅನ್ನೋ ಸತ್ಯ ರಚನಾಗೆ ಗೊತ್ತಾಯ್ತಾ. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲೇ ನಿಜವಾಗ್ಲೂ ಕೂಡ ರಚನಾ ಪಕ್ಕ ಪ್ಲ್ಯಾನ್ ಮಾಡ್ಕೋತಾರೆ. ದೇವಿ ಹತ್ರ ಕೇಳ್ತಾರೆ, ನನ್ನ ಕರ್ಕೊಂಡು ಹೋಗು ಅತ್ತೆ ರೂಮ್ಗೆ, ನನ್ನ ಅತ್ತೆ ಜೊತೆ ಮಾತಾಡಬೇಕು, ಇಷ್ಟು ದಿನ ಆಯಿತು ಅಂತ. ಆದರೆ ಇಲ್ಲಿ ದೇವಿ ಮಾತ್ರ ಈಗಲೇ ಬೇಡ, ಅದಕ್ಕೆ ದಯವಿಟ್ಟು ಇನ್ನು ಸ್ವಲ್ಪ ದಿನ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ತದನಂತರ ಇತ್ತ ಕಡೆ ಕೀ ನೋಡಿದಂಥ ರಚನಾ ಕೆಮ್ಮುಕಿ ಶುರು ಮಾಡ್ಕೋತಾರೆ. ನಂತರ ನೀರು ತೊಗೊಂಡು ಬರ್ತೀನಿ ಅಂತ ದೇವಿ ಹೋಗಿರೋ ಟೈಮಲ್ಲಿ ಆ ಒಂದು ಕೀಯನ್ನು ಎಗ್ರಿಸ್ಬಿಡ್ತಾಳೆ ರಚನಾ. ತದನಂತರ ಸರಿ ಆಯಿತು ಅಂತ ಹೇಳಿ ರಚನಾ ಅಲ್ಲಿಂದ ಹೊರಟ್ರೆ ನಿಂತ್ಕೊಳ್ಳಿ ಅದಕ್ಕೆ ಅಂತ ಹೇಳಿದ ತಕ್ಷಣ ರಚನಾ ಬೆಚ್ಚ ಬೀಳ್ತಾಳೆ. ಎಲ್ಲಿ ಗೊತ್ತಾಗೋಯ್ತು ನಾನು ಕೀ ತೊಗೊಂಡಿದ್ದು ಅಂತ. ಬಟ್ ಖಂಡಿತ ಗೊತ್ತಾಗಿರೋದಿಲ್ಲ, ಬೆಚ್ಚ ಮಾಡ್ಕೋಬೇಡಿ, ಅದಕ್ಕೆ ಸ್ವಲ್ಪ ದಿನ ಕರ್ಕೊಂಡು ಹೋಗ್ತೀನಿ ಅಂತ ದೇವಿ ತುಂಬ ಒಳ್ಳೆತನದಲ್ಲಿ ನಾಟಕ ಮಾಡ್ತಾರೆ. ನಂತರ ಇಲ್ಲಿ ರಚನಾ ಹೋಗಿದ್ದೇ ಇಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನಾನು ಅತ್ತೆ ರೂಮಿಗೆ ಹೋಗದೆ ಇರಬಾರ್ದು, ಖಂಡಿತ ಅತ್ತೆ ರೂಮಿಗೆ ಹೋಗಲೇಬೇಕು ಅಂದ್ಕೊಂಡಿದ್ದೆ. ಆ ಒಂದು ಕೀಯನ್ನು ಓಪನ್ ಮಾಡಿದ್ದೆ, ಆ ಒಂದು ರೂಮ್ ಡೋರನ್ನು ಕೀ ಮುಖಾಂತರ ಓಪನ್ ಮಾಡಿದ್ದೆ, ಆ ಒಂದು ರೂಮ್ಗೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಅತ್ತೆ ಮಲ್ಕೊಂಡಿರ್ತಾರೆ. ಈ ಕಡೆ ರೂಮಿಗೆ ಬಂದಂಥ ರಚನಾ ಅತ್ತೆಯನ್ನು ನೋಡಿ ಹಾಗೆ ಕಣ್ಣು ತುಂಬ್ಕೋತಿದ್ದಾಳೆ. ಅತ್ತೆ ಯಾವ ಪರಿಸ್ಥಿತಿಲಿ ಪಾಪ ಮಲ್ಕೊಂಡಿದ್ದಾರೆ ಅಂತ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಅತ್ತೆಯನ್ನು ನೋಡಿ ಅವರ ಆಶೀರ್ವಾದವನ್ನು ತಗೊಳ್ಳೋಕೆ ಮುಂದಾಗ್ತಾಳೆ. ಅಷ್ಟರಲ್ಲಿ ಅತ್ತೆ ಎಚ್ಚರ ಆಗಿಬಿಡ್ತಾರೆ. ಯಾರು ನೀನು, ಯಾಕೆ ಇಲ್ಲಿಗೆ ಬಂದಿದ್ಯಾ, ಯಾರು ನೀನು ಅಂತ ಚೀರ್ಕೂತಿದ್ದಾರೆ, ಕಿರ್ಚ್ಕೋತಿದ್ದಾರೆ. ಅಯ್ಯೋ ಮೆತ್ತಗೆ ಮಾತಾಡಿ ಅಂತ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಕಿರ್ಚ್ಕೋಬೇಡಿ, ನಾನು ಬೇರೆ ಯಾರೂ ಅಲ್ಲ, ನಿಮ್ಮ ಮಗ ಜೀವ ಹೆಂಡತಿ ಅಂತ ಹೇಳ್ತಿದ್ದಾರೆ. ಜೀವ ಹೆಂಡತಿ ಅಂತ ಹೇಳ್ತಿದ್ದಾಗೆ ಇನ್ನಷ್ಟು ಭಯಭೀತರಾಗ್ಬಿಡ್ತಾರೆ ಇಲ್ಲಿ ಜೀವ ಅಮ್ಮ. ಹೋ, ನಿನ್ನನ್ನು ಅವ್ನು ಕಳ್ಸಿದ್ನ ನನ್ನ ಕತೆ ಮುಗಿಸ್ಬೇಕು ಅಂತ, ನನ್ನನ್ನು ಮುಗಿಸೋಕೆ ಬಂದಿದ್ಯಾ ಅಲ್ವಾ ನೀನು, ಎಲ್ರಿಗೂ ಕೂಡ ನನ್ನ ಜೀವನೇ ಬೇಕು ಅಲ್ವಾ ನಿಮಗೆಲ್ಲ ಅಂತ ಹೇಳಿ ಪದ್ಮಜ್ ಅವರು ಹೇಳಿದಾಗ ಒಂದು ಕ್ಷಣ ಅಚ್ಚರಿ ಆಗುತ್ತೆ ರಚನಾಗೆ. ಏನತ್ತೆ ಮಾತಾಡ್ತಿದ್ರ, ಎಲ್ಲರಿಗೂ ಕೂಡ ನಿಮ್ಮ ಪ್ರಾಣನೇ ಬೇಕಾ ಅಂತ ಕೇಳಿದಾಗ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು, ಯಾಕೆ ಇಲ್ಲಿಗೆ ಬಂದಿದ್ಯಾ, ನನಗೇನು ಮಾಡಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹೇಳಿ ನನ್ನನ್ನು ಕಾಪಾಡಿ ಅಂತ ಪದ್ಮಜ ಹೇಳ್ತಿದ್ದಾಗೆ, ದಯವಿಟ್ಟು ಅತ್ತೆ ನಾನು ನಿಮ್ಮನ್ನು ಕಾಪಾಡೋಕ್ಕೆ ಬಂದಿರೋದು, ನಿಜವಾಗ್ಲೂ ಒಂದು ವಿಷಯ ಕೇಳ್ತೀನಿ, ದಯವಿಟ್ಟು ಹೇಳಿ, ಈ ಒಂದು ಚೀಟಿ ಬರೆದಿರೋದು ನೀವೇನಾ, ದಯವಿಟ್ಟು ಹೇಳಿ, ಇದರಲ್ಲಿ ಆ ನಗು ಕಂಡ್ರೆ ಭಯ ಅಂತ ಬರ್ತದ, ಹಾಗಿದ್ರೆ ಅದನ್ನು ನೀವೇನಾ ಬರೆದಿದ್ದು ಅಂತಿದ್ದಾಗೆ ಅದನ್ನು ನೋಡಿದ್ದೆ ಹಾಗೆ ದಂಗಾಗಿ ನಿಂತ್ಕೊಂಡ್ಬಿಡ್ತಾರೆ ಜೀವ ಅಮ್ಮ. ನಿಜ ಹೇಳಿ ಅತ್ತ, ಈ ಒಂದು ನಗು ನಿಮ್ಮದೇ ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಆದರೆ ಜೀವ ಒಬ್ಬರೇನೆ ಈ ನಗು ನಿಮ್ಮದಲ್ಲ ಅಂತ ವಾದ ಮಾಡ್ತಿರೋದು, ಪ್ಲೀಸ್ ದಯವಿಟ್ಟು ಹೇಳಿ ಅತ್ತ, ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರಾ, ನಿಮ್ಗೆ ಯಾರಾದರೂ ಭಯ ಪಡಿಸ್ತಿದ್ದಾರಾ, ದಯವಿಟ್ಟು ಹೇಳಿ ಅತ್ತ, ನೀವೇನು ವಿಷಯ ಮುಚ್ಚಿಡ್ತಿದ್ರ, ದಯವಿಟ್ಟು ಹೇಳಿ ಅಂತ ರಚನಾ ಹೇಳ್ತಿದ್ರೆ ಇತ್ತ ಕಡೆ ಕನಕಾಂಬರಿ ಮತ್ತು ದೇವಿ ಇಬ್ಬರು ಕೂಡ ರಚನಾ ಬಗ್ಗೆನೇ ಮಾತಾಡ್ತಿದ್ದಾರೆ. ರಚನಾ ಯಾಕೆ ಇಲ್ಲಿಗೆ ಬಂದಿರ್ಬೋದು, ರಚನಾನ ನಿಜವಾಗ್ಲೂ ನೀನು ಅಷ್ಟು ಹಗುರವಾಗಿ ತಗೋಬೇಡ, ಖಂಡಿತ ಅವಳಿಗೇನಾದರೂ ವಿಷಯ ಗೊತ್ತಾದರೆ ನಮಗೆ ತಿರುಗಿ ಬೀಳ್ತಾಳೆ ಅವಳು ಅಂತ ರಚನಾ ಬಗ್ಗೆ ಕನಕಾಂಬರಿಯವರು ದೇವಿ ಹತ್ರ ಹೇಳ್ತಿದ್ರೆ, ಏನು ಯೋಚನೆ ಮಾಡಬೇಡಮ್ಮ, ಎಲ್ಲದಕ್ಕೂ ಕೂಡ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ನಿಜವಾಗ್ಲೂ ಒಮ್ಮೆಲೇ ಹೋಗೋ ಬದಲು ಸರಿಯಾಗಿ ಗುರಿ ಇಟ್ಟು ಹೊಡಿಬೇಕಾಗತ್ತೆ, ಅದನ್ನೇ ನಾನು ಕೂಡ ಮಾಡ್ತಿರೋದು. ನಿಜವಾಗ್ಲೂ ಆಲ್ರೆಡಿ ವಜ್ರೇಶ್ವರಿ ಜೊತೆ ಮಾತಾಡಿ ರಚನಾನ ಇಲ್ಲಿಂದ ಓಡಿಸಿ ಗಾಡಿಯನ್ನು ಒಂದು ಅಧಿಕಾರವನ್ನು ನಾನು ಪಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ವಜ್ರೇಶ್ವರಿನ ಯೂಸ್ ಮಾಡಿಕೊಂಡೆ, ಜೊತೆಗೆ ಈ ಮನೆಯಿಂದ ಅವರು ಹೋಗಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೊಟ್ಟೆ, ಗೊಂಬೆನೂ ಕೂಡ ತೊಗೊಂಡು ಬಂದೆ ನಾನು. ಬಟ್ ಎಲ್ಲ ಕೂಡ ಯಾವುದು ವರ್ಕೌಟ್ ಆಗಿಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿಂದ ಹೋಗೋದಕ್ಕೆ ರೆಡಿ ಇಲ್ಲ. ಆದರೆ ನಮ್ಮ ಸೇಡನ್ನು ನಾವು ತೀರಿಸ್ಕೋಬೇಕು, ಇಡೀ ಆಸ್ತಿ ನಮ್ದು ಆಗಬೇಕು, ಜೊತೆಗೆ ಜೀವ ಕತೆ ಮುಗಿಬೇಕು ಅಂತ ದೇವಿ ಹೇಳ್ತಿದ್ರೆ, ಹೌದು ಎಲ್ಲನೂ ಕೂಡ ಆದಷ್ಟು ಬೇಗ ಮಾಡು, ಕಾಶಿಗೆ ಹೋಗಿ ನಿಮ್ಮ ತಂದೆಯ ಒಂದು ಅಸ್ಥಿಯನ್ನು ಬಿಟ್ಟು ಬರೋಣ ಅಂತ ಕನಕಾಂಬರಿ ಹೇಳ್ತಿದ್ದಾರೆ. ಅತ್ತ ಕಡೆ ಮಕ್ಕಳು ಇಬ್ಬರು ಕೂಡ ಆ ಒಂದು ಬೊಂಬೆ ಹತ್ರ ಹೋಗೋಣ ಅಂದ್ಕೊಂಡಿದ್ದೆ, ಹೋಗೇ ಬಿಡ್ತಾರೆ. ಅಷ್ಟರಲ್ಲಿ ಕನಕಾಂಬರಿ ಆ ಒಂದು ಗೊಂಬೆಯನ್ನು ಹಾಕ್ಕೊಂಡಿದ್ದೆ, ಆ ಒಂದು ಕೆಲಸದವರನ್ನು ಕೂಡ ಕರ್ಕೊಂಡು ಬಂದು ಚಾಟಿ ಏಟನ್ನು ಬೀಸಿ ಇದೇ ರೀತಿ ಮಾಡಿದ್ರೆ ದೇವಿಗೆ ಹೇಳ್ಬಿಡ್ತೀನಿ ಅಂತ ಹೆದರಿಸಿರ್ತಾರೆ. ಇಲ್ಲಿ ಮಕ್ಕಳು ಕೂಡ ಗೊಂಬೆ ವಿಷಯದಲ್ಲಿ ತುಂಬಾ ಹೆದರ್ಕೊಂಡು ರೂಮಲ್ಲಿ ಅವಸ್ಕೊಂಡ್ಬಿಟ್ಟಿರ್ತಾರೆ. ಈ ಕಡೆ ರಾಣಾ ಮತ್ತು ಕಪಿಲ್ಗೆ ಗ್ರಹಚಾರ ಬಿಡಿಸ್ತಿದ್ದಾರೆ ಜೀವ. ಜೀವ ನೀನು ಯಾಕೆ ನಮ್ಮ ಕಂಪ್ನಿ ವಿಷಯಕ್ಕೆ ಬರ್ತೀಯ, ಹೇಳಿದ್ದೆ ಅಲ್ವಾ ನಂಗೆ
ನಂಗೆ ಆಸ್ತಿ ಬೇಡ, ಏನು ಬೇಡ, ನನಗೆ ಬೇಕಾಗಿರೋದು ಈ ಮನೇಲಿ ನೆಮ್ಮದಿ ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು ಅಂತ. ಅದನ್ನು ಬಿಟ್ಟು ಈಗ ಯಾಕೆ ಆಸ್ತಿಗೆ ಬರ್ತಿದ್ಯಾ ಅಂದಾಗ ಈಗಲೂ ಕೂಡ ನಾನು ಆಸ್ತಿಗೆ ಬರ್ತಿಲ್ಲ. ಕಂಪ್ನಿ ಸರಿಯಾಗಿ ಹೋಗಬೇಕು ಅಂದಾಗ ನಾನೇ ಕಂಪ್ನಿನ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದು, ನನಗೇನು ಹೇಳೋದು ನೀನು ಅಂತ ರಾಣ ಕೇಳ್ತಿದ್ದಾರೆ. ನೋಡು ರಾಣ, ಕಂಪ್ನಿ ಸರಿಯಾಗಿ ನಡಿಬೇಕು, ಅಪ್ಪನ ಹೆಸರಿಗೆ ಯಾವುದೇ ರೀತಿ ಚ್ಯುತಿ ಬರಬಾರ್ದು. ಅಪ್ಪ ಕಂಟಿದ್ದ ಕನಸು ಹಾಗೆ ಅದು ಬೆಳೀತಾ ಹೋಗಬೇಕು. ಅದನ್ನು ಬಿಟ್ಟು ನುಚ್ಚುನೂರಾಗೋದನ್ನು ನನ್ನಿಂದ ನೋಡೋಕ್ಕಾಗೋದಿಲ್ಲ. ಜೊತೆಗೆ ಎಲ್ಲರಿಗೂ ಕೂಡ ಸರಿಯಾದ ಟೈಮ್ಗೆ ಸ್ಯಾಲ್ರಿನ ಕೊಡಬೇಕು, ಜೊತೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರುವ ಹಾಗೆ ಕಂಪ್ನಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಿದ್ರೆ ಅಣ್ಣ ಲೈಟಾಗೆ ಬಂದು ಅಧಿಕಾರ ತಗೊಳ್ಳೋಂಗೆ ಕಾಣ್ತಿದ್ದಾನಣ್ಣ ಅಂತ ಕಪಿಲ್ ರಾಣಗೆ ಹೇಳಿದಕ್ಕೆ, ನೋಡು ಸುಮ್ಮನೆ ನನ್ನಲ್ಲಿ ಇರೋ ಆ ಒಂದು ಸಂಜೀವ ರಾಘವ ರೆಡ್ಡಿ ಹೊರಗೆ ಬರೋ ಹಾಗೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಏನು ಮಾಡಿಬಿಡ್ತೀಯ ನೀನು ಅಂತ ಕಪಿಲ್ ಮತ್ತು ರಾಣ ಕೇಳಿದಕ್ಕೆ, ಏನು ಮಾಡ್ತೀನಿ, 5 ನಿಮಿಷ ಹೊರಗಡೆ ಬಂದರೆ ನಿಮ್ಮ ಕತೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ಅಂತ ಅನ್ಕೋತೀನಿ ಅಂತ ಜೀವ ಹೇಳ್ತಾರೆ. ಸುಮ್ಮನೆ ನನ್ನನ್ನು ಆ ರೀತಿ ಮಾಡೋಕ್ಕೆ ಬಿಡಬೇಡಿ ಅಂದಾಗ ಅದಕ್ಕೆ ನಿನ್ನ ಮನೆಯಿಂದ ಓಡಿಸಿದ್ದು ಆಗ ಅಂತ ರಾಣ ಹೇಳಿದಾಗ, ನೀವು ಮನೆಯಿಂದ ಓಡಿಸಿದ್ದಲ್ಲ, ನಾನೇ ಇದು ಯಾವುದು ಬೇಡ ಅಂತ ಮನೆಯಿಂದ ಹೋಗಿದ್ದು ಅಂತ ಜೀವ ಹೇಳ್ತಾರೆ. ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನನಗೆ ಆಸ್ತಿ ಗಿಸ್ತಿ ಯಾವುದು ಕೂಡ ಬೇಕಾಗಿಲ್ಲ, ಆದರೆ ಅಪ್ಪನ ಮರ್ಯಾದೆಗೆ ಚ್ಯುತಿ ಬರಬಾರ್ದು, ಕಂಪ್ನಿನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳಿ ರೂಮಿಗೆ ಬರ್ತಾರೆ. ಇತ್ತ ಕಡೆ ರಚನಾ ಅವ್ರಿಗೆ ಹೇಳಿ ಇವ್ರದ್ದು ಅತಿ ಆದರೆ ಖಂಡಿತ ಅವ್ರ ಕೈಗೆ ಈ ಅಧಿಕಾರ ಕೊಡ್ಬಿಡ್ಬೇಕು ಅಂತ ಅಂದ್ಕೊಂಡು ಬರ್ತಾರೆ. ಬಟ್ ಯಾರು ರೂಮಲ್ಲಿದ್ದಾರೆ ಅಂದ್ಕೊಂಡು ಓಪನ್ ಮಾಡ್ತಾರೆ. ಸ್ಕ್ರೀನಿಂದ ಮಕ್ಕಳು ಅವಸ್ಕೊಂಡಿರ್ತಾರೆ. ಏನಿದು ಮಕ್ಕಳ ನೀವು ಇಲ್ಲಿ ಅಂದಾಗ ಗೊಂಬೆ ವಿಷಯ ಹೇಳ್ತಾರೆ. ಈ ಕಡೆ ಜೀವಾಗೆ ಕೆಲಸದ ರೂಪ ಮೇಲೆ ಅನುಮಾನ ಬರುತ್ತೆ. ಅತ್ತ ಕಡೆ ರಚನಾ ಒಂದು ಪೇಪರ್ ವಿಷಯ ಕೇಳ್ತಿದ್ದಾಗೆ ಅತ್ತೆ ಆ ಒಂದು ಪೇಪರ್ನೇ ತೊಗೊಂಡು ನುಂಗ್ಬಿಡ್ತಾರೆ. ಯಾಕತೆ ಈ ರೀತಿ ಮಾಡ್ತಿದ್ರ, ದಯವಿಟ್ಟು ಆ ರೀತಿ ಮಾಡಬೇಡಿ ಅಂತ ರಚನಾ ಹೇಳ್ತಿದ್ರು ಕೂಡ ಕೇಳಿಸ್ಕೋತಿಲ್ಲ. ಮೊದಲು ಇಲ್ಲಿಂದ ಹೊರಟೋಗು, ನನ್ನನ್ನು ಸಾಯಿಸೋಕೆ ಬಂದಿದ್ಯಾ ನೀನು ಅಂತ ದೂಡ್ ಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿ ಕನಕಾಂಬರಿ ಮತ್ತು ಅವರ ಮಗಳು ದೇವಿ ಮಾತನಾಡ್ಕೊತಿರ್ತಾರೆ. ಈ ಒಂದು ಸೌಂಡ್ ಕೇಳಿದ್ದೆ, ಖಂಡಿತ ಅಲ್ಲಿ ಅತ್ತೆ ರೂಮ್ಗೆ ಯಾರೋ ಹೋಗಿದ್ದಾರೆ, ಖಂಡಿತ ರಚನಾನೇ ಹೋಗಿರಬೇಕು, ಕೀ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಇಬ್ಬರು ಕೂಡ ರೂಮಿಗೆ ಹೋಗ್ತಾರೆ. ಏನತ್ತೆ ಯಾಕೆ ಈ ರೀತಿ ಮಾಡಿದ್ರಿ ಅದಕ್ಕೆ, ನಾನೇ ಹೇಳಿದ್ದೆ ಅಲ್ವಾ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ, ಈ ರೀತಿ ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ ದೇವಿ ಕೇಳ್ತಿದ್ರೆ, ಈ ಕಡೆ ರಚನಾ ಇಲ್ಲಿ ಕನಕಾಂಬರಿಯವರು ಯಾಕೆ ಬಂದಿದ್ದು, ಅವತ್ತು ನನ್ನ ಅಕ್ಕ ನಿನ್ನ ಗಂಡನ ಪಾಳಕ್ಕೆ ಬಾರಿಸಿದ್ರು ಅಂದ್ಬಿಟ್ಟು ನೀನು ನನ್ನ ಅಕ್ಕನ ಮುಗಿಸೋಕೆ ಬಂದಿದ್ಯಾ ಅಂದಾಗ ಅತ್ತೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ರಚನಾ ರೆಬಲ್ ಆಗಿಬಿಡ್ತಾಳೆ. ಇಲ್ಲ ಖಂಡಿತವಾಗ್ಲೂ ಅತ್ತೆನ ನೋಡಿದ್ರೆ ನಂಗೆ ಅನ್ನಿಸ್ತದೆ ಅತ್ತೆಗೆ ಯಾರ್ದೂ ಬಗ್ಗೆ ಭಯ ಇದೆ, ಖಂಡಿತ ಯಾರು ಅವ್ರಿಗೆ ತೊಂದರೆ ಮಾಡ್ತಿದ್ದಾರೆ ಅಂತ, ದಯವಿಟ್ಟು ಹೇಳಿ ಅಂತ ಕೇಳ್ತಿದ್ದೆ ಅಂತ ರಚನಾ ಹೇಳ್ತಿದ್ದಾಗೆ ಈ ಕಡೆ ಕನಕಾಂಬರಿ ಏನಕ್ಕ ನಿಂಗೆ ಯಾರಾದರೂ ತೊಂದರೆ ಕೊಡ್ತಿದ್ದಾರೆ ಅಂತ ಕೇಳಿದರೆ, ಹೌದು ನನಗೆ ತೊಂದರೆ ಆಗ್ತಿದೆ ಅಂತ ಕೊನೆಗೂ ಸತ್ಯವನ್ನು ಬಾಯಿ ಬಿಟ್ಬಿಡ್ತಾರೆ ಪದ್ಮಜ ಅವರು. ಈ ಕಡೆ ಕೊನೆಗೂ ರಚನಾಗೆ ಗೊತ್ತಾಗ್ಬಿಡುತ್ತೆ. ಈ ಕಡೆ ಜೀವ ಅಮ್ಮ ಪದ್ಮಜ ರಚನಾ ಬಳಿ ಕನಕಾಂಬರಿ ಮತ್ತು ದೇವಿನೇ ಸೇರಿಕೊಂಡು ನನಗೆ ಇಷ್ಟೆಲ್ಲ ಕಾಟ ಕೊಡ್ತಿರೋದು ಅಂತ ಹೇಳ್ಬಿಡ್ತಾರೆ. ಇದ್ರ ಜೊತೆಗೆ ಚೀಟಿ ವಿಷಯವನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬೇಡ ಅಂತ ರಚನಾಗೆ ಹೇಳಿದ್ರು ಪದ್ಮಜ. ಹಾಗಾಗಿ ಇಲ್ಲಿ ರಚನಾಗೆ ನಿಜವಾಗ್ಲೂ ದೇವಿ ಮತ್ತು ಕನಕಾಂಬರಿ ಮೇಲೇ ಡೌಟ್ ಬರ್ತದೆ. ಹಾಗಿದ್ರೆ ಇಲ್ಲಿ ಪದ್ಮಜ ಅವರು ನನಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿರೋದು, ಆ ಒಂದು ಗೊಂಬೆ ನಗು ಎಲ್ಲದಕ್ಕೂ ಕೂಡ ಕಾರಣ ಕನಕಾಂಬರಿ ಮತ್ತು ದೇವಿ ಅನ್ನೋ ಸತ್ಯವನ್ನ ಹೇಳ್ಬಿಡ್ತಾರೆ. ಕೊನೆಗೂ ದೇವಿ ಮತ್ತು ಕನಕಾಂಬರಿ ಇಬ್ಬರು ಕೂಡ ರಚನಾ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರ. ಏನಾಗತ್ತೆ ಏನು ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮಾಡಿ.